ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಐ ಥಿಂಕ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಈ ಥರ ಒಂದು ರೆಸ್ಪಾನ್ಸ್ ಆಗಿರಲಿ. ನಾನು ಮೊದಲನೇ ಬಾರಿಗೆ ಸಿನಿಮಾ ನೋಡಿದ್ದು, ಪೂರ್ತಿ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ತುಂಬ ಎಂಜಾಯ್ ಮಾಡಿದ್ದೀನಿ. ನನಗೆ ನನ್ನ ಕರಿಯರಲ್ಲಿ ಈ ಥರ ಒಂದು ಪಾತ್ರ ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಅದು ಈ ಒಂದು ತಂಡದ ಜೊತೆ ಈ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ. ಐ ಥಿಂಕ್ ಪ್ರೇಮ್ ಸರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲರ ಹಾರ್ಡ್ ವರ್ಕ್, ಇಷ್ಟು ವರ್ಷದ ಜರ್ನಿ ಎಲ್ಲ ವರ್ತ್ ಇಟ್ ಅಂತ ಅನಿಸ್ತು ಇವತ್ತು ತೆರೆ ಮೇಲೆ ನೋಡಿದಾಗ, ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಆ್ಯಂಡ್ ಪ್ಲೀಸ್ ನೀವೆಲ್ಲರೂ ಖಂಡಿತ ಕೇಡಿನ ತುಂಬ ಪ್ರೀತಿ ಮಾಡ್ತೀರಾ. ಸೊ ಸಿನಿಮಾನ ಥಿಯೇಟರ್ಗೆ ಬಂದು ನಮ್ಮ ಕೇಡಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗುತ್ತೆ ನಮ್ಮ ಸೀನ್ ಬಂದಾಗೆಲ್ಲ ಎಲ್ಲರೂ ಆ ನಗು ಕೇಳಬೇಕಾದ್ರೆ, ಆ ಶಿಲೆ ಕೇಳಬೇಕಾದ್ರೆ ಇಟ್ ಫೀಲ್ಸ್ ಕಂಪ್ಲೀಟ್. ಯಾಕಂದರೆ ಇದಕ್ಕೋಸ್ಕರ ನಾವು ಕಾಯ್ತಿದ್ವಿ, ಈ ರೆಸ್ಪಾನ್ಸಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ಸೊ ಅದೆಲ್ಲ ರೀಚ್ ಆಗಿದೆ, ಜನರು ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಪ್ರತಿಯೊಂದು ಪಾತ್ರನೂ ಗೆದ್ದಿದೆ ಅಂತ ಗೊತ್ತಾಗಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಕ್ವೆಶನ್ ಅಲ್ಲಿಗೆ ಹೋಗ್ಬೇಕು, ನನಗಲ್ಲ. ಸಿನಿಮಾ ಅಲ್ಲಿ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲ ಕಡೆನೂ 6 ಗಂಟೆ ಶೋ ಓಪನ್ ಆಗಿದೆ, ಎಲ್ಲ ಕಡೆನೂ ಹೌಸ್ಫುಲ್ಲು. ಅದೊಂದು ಖುಷಿ ವಿಚಾರ. ಕೇಳಿದ ತಕ್ಷಣ ಎಲ್ಲರೂ ಸಿನಿಮಾ ಸೂಪರ್ ಆಗಿದೆ ಅಂತ. ಬಟ್ ನಾನು ನೋಡಿರಲಿಲ್ಲ, ಯಾಕೆಂದರೆ ನಾನು ಡಬ್ಬಿಂಗಲ್ಲಿ ನೋಡಿದ್ದು. ಅಣ್ಣ ಹೇಳೋರು ಯಾವಾಗಲೂ ಸಿನಿಮಾ ನೋಡೋಣ ಅಂತ. ಇಲ್ಲಣ್ಣ ಫಸ್ಟ್ ಶೋನೇ ನೋಡ್ತೀನಿ, ಯಾಕೆಂದರೆ ನಿಮ್ಮ ಫಸ್ಟ್ ಮೂವಿಯಿಂದಲೂ ಕರಿಯಿಂದ ಈಗ ಏಕಲವ್ಯಯಿಂದಲೂ ಥಿಯೇಟ್ರಲ್ಲೇ ನೋಡಿರೋದು ಈ ಸಿನಿಮಾ. ನನಗೂ ಒಂದು ಸಿನಿಮಾ ಮಾಡಿದ್ರೆ ಅಂದರೆ ನನ್ನ ಸಿನಿಮಾನ ಥಿಯೇಟ್ರಲ್ಲೇ ನೋಡ್ತೀನಣ್ಣ ಅಂತ, ಯಾಕೆಂದರೆ ಆಡಿಯನಾಗೂ ಮಿಸ್ ಮಾಡಬಾರ್ದು ಅಂತ. ಸೊ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡಿಯನಾಗೆ ನಾನು ಮಾಡಿದ್ದೀನಿ ಅಂತಲ್ಲ, ನನಗೆ ಒಂದು ಬಿಡಪ್ಪ ಪ್ರೇಮ್ ಅವ್ರ ಫ್ಲೇವರ್ ಇದೆ ಅಂತ ಅನ್ನಿಸ್ತು. ನನಗೆ ಅಂಥ ಮೂವೀಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರಿಗೇ ಥ್ಯಾಂಕ್ಸ್. ನಾನು ಫಸ್ಟ್ ಡೇ ನಾನು ಹೇಳ್ತಾ ಇರೋದು, ಇವಾಗಲೂ ಅದನ್ನೇ ಹೇಳ್ತಾ ಇರೋದು, ಮುಂದಕ್ಕೂ ಅದನ್ನು ಹೇಳೋದು. ಈ ಸಿನಿಮಾದ ಹೀರೋ ನಾನಲ್ಲ, ನಮ್ಮ ಡೈರೆಕ್ಟ್ರು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್. ಒಬ್ಬರೊಬ್ರು ಹಿಂಗೆ ಕೇಳ್ಕೊಂಡು, ಇಲ್ಲ ನಾನು ಒಬ್ಬನೇ ಮಾತಾಡ್ದಂಗಿರುತ್ತೆ, ನಿನ್ನ ಮೈಕ್ ನಿಂದು ಇದು ಕೇಳಿಸ್ಲಿ ಬ್ರೋ. ಕ್ವಶನ್ನು ಅಲ್ಲ ಗುರು, ಹಿಂಗೆ ಕೇಳ್ಕೊಬ್ರು ಕ್ವಶನ್. ಏನಪ್ಪ ಶೇಡಿಲಿರೋ ಇನ್ನೋಸೆನ್ಸ್ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಕ್ಯಾರೆಕ್ಟರ್ ಆರ್ಕೆ ಅದ. ಸೊ ಅದು ಮಾಡಿರುತ್ತೆ ಡೈರೆಕ್ಟರ್. ಸರ್, ನಿಮ್ಮ ಮತ್ತೆ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ ಈ ಥರ ಚೆನ್ನಾಗಿ ಕಂಡು ಬಂದಿದೆ. ಸೊ ಏನಂತೀರಿ? ಎಲ್ಲ ಕ್ಯಾರೆಕ್ಟರ್ಸು ಚೆನ್ನಾಗಿ ಮಾಡಿ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಸೊ ಅಣ್ಣ ಮತ್ತೆ ತಮ್ಮನ ನೀವು ಡೋಂಟ್ ಬಿ ಅ ಸ್ಪಾಯ್ಲರ್, ನೀವು ಹೇಳ್ಬಿಡಿ ನೀವು. ಎಸ್ ಮಕ್ಕಳ, ನಾನೇನು ಹೇಳಿದೆ, ಸಿನಿಮಾ ನೋಡಿದ್ದೀರಾ? ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗಬೇಕಾಯಿತು, 6:30 ಸ್ಟಾರ್ಟ್ ಆಯಿತು. UF ಕಡೆ UF 7:15 1 ಅವರ್ ಲೇಟ್ ಆಯಿತು. ಬಟ್ 1 ಅವರು ಪೇಷನ್ಸಿಂದ ತುಂಬ ವೆಯ್ಟ್ ಮಾಡಿ ಸಿನಿಮಾ ನೋಡಿದ್ರು. ಅವ್ರಿಗೆಲ್ಲ ಮೊದಲನೇದಾಗಿ ಸಾರಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಎಲ್ಲರಿಗೂ. ಆ್ಯಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಕೇಡಿನ ಹರಿಸಿದ್ದಾನೆ ಇವತ್ತು. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರೂ ಕೇಡಿಗೆ ಹಾರೈಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತು ತಿರ್ಗಾ ಒಂದು ಕೇಡಿ ಇದಕ್ಕೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು KVN ಪ್ರೊಡಕ್ಷನ್ ಅವರಿಗೆ. ಈ ಮಟ್ಟಕ್ಕೆ ತಂದು ಇಲ್ಲಿ ಸಿನಿಮಾ ಸುದ್ದಿದ್ದಾರೆ. ಆ್ಯಂಡ್ ಈಗ ಏನು ಜನ ಅಂತಿದ್ದಾರೆ, ಸೊ ಅಣ್ಣ ತಮ್ಮ ಜೋಡೆತ್ತು ಕಣೋ. ಸೊ ಈಗ ನಾನು ಅವನು ಅಣ್ಣ ತಮ್ಮ ಜೋಡೆತ್ತು ಅಂದರೆ ನಮಗಿನ್ನ ಅಣ್ಣ ಅಲ್ಕೋತಾರೆ JP ನಗರದಲ್ಲಿ. ಡಾರ್ಲಿಂಗ್ ಬ್ಲೆಸ್ಸಿಂಗ್ ಆ್ಯಂಡ್ ದೆನ್ ಡಾರ್ಲಿಂಗ್ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಲವ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸರ್. ಕೇಡಿ ಅಂತ ನೀವು ಕಾಳಿದಾಸ ಅಂತ ಕೇಡಿ ಅಂತ ನಾಮಕರಣ ಮಾಡಿದ್ರಿ, ಬಟ್ ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತು ಧ್ರುವ ಅಂತಾನೆ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬೋದು, ತಪ್ಪೇನಿದೆ. ಇನ್ನೂ ಖುಷಿಯಾದ ವಿಚಾರ ಅಲ್ಲ, ಇನ್ನೂ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು, ತಪ್ಪೇನಿಲ್ಲ ಅಲ್ವಾ? ಕಿಚ್ಚ ಧ್ರುವ ಅಂದ್ರೆ ಇನ್ನೂ ಖುಷಿ ನನಗೆ. ಜೋಡೆತ್ಕೊಳ್ಳೋ ಇಬ್ರು. ಐ ಆಮ್ ಹ್ಯಾಪಿ ಮ್ಯಾನ್.
ಖುಷಿ. ಜೋಡೆತ್ತು ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಇವಾಗ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಇನ್ನೆಲ್ಲ ಫ್ಯಾನ್ಸ್ಗಳು ಕೂಡ ಬಂದು ಸೇರ್ತಾ ಇದ್ದಾರೆ. ಬಂದಿದ್ದಾರೆ. ಇಲ್ಲ ಪ್ರತಿಯೊಬ್ರು, ನಾನು ಅವಾಗಲೇ ಹೇಳಿದೆ, ಯಾಕಂದ್ರೆ ಚಿತ್ರರಂಗನೇ ಎಲ್ಲರೂ ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ ಇವತ್ತು. ಸಿನಿಮಾಗೆ ಒಳ್ಳೇದಾಗಲಿ, ಯಾಕಂದರೆ ಕನ್ನಡ ಚಿತ್ರರಂಗ ಒಳ್ಳೇದಾಗಲಿ, ಬೆಳೀಲಿ, ಅದು ಈ ಥರದೊಂದು ಸಿನಿಮಾಗಳು ಇಲ್ಲೆಲ್ಲ ಬರಬೇಕು ಅನ್ನೋ ಒಂದು ಲೆವೆಲ್ಗೆಲ್ಲ ಬೆಳೆಸ್ತಾರೆ. ಅಂಥದ್ರಲ್ಲಿ ಎಲ್ಲ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲ ಫ್ಯಾನ್ಸ್ಗಳು ಎಲ್ಲರೂ, ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ನಮ್ಮ ಅಣ್ಣನ ಶಿವಣ್ಣನ ಫ್ಯಾನ್ಸ್ ಆಗಲಿ, ನಮ್ಮ ಪ್ರತಿಯೊಬ್ಬರು ಫ್ಯಾನ್ಸು, ನಾನು ಅವರು ಇವರು ಅಂತ ಎಲ್ಲ ಹೆಸರು ಮಿಸ್ ಮಾಡಿರ್ಬೋದು, ಎಲ್ಲರೂ ಫ್ಯಾನ್ಸ್ಗಳು ಬಂದರೆ. ಯಾಕಂದರೆ ಇವರೆಲ್ಲ ಫ್ಯಾನ್ಸ್ಗಳೆಲ್ಲ ಅಂದರೆ ನಮ್ಮ ಕನ್ನಡಿಗರು, ಕನ್ನಡದವರು, ನಮ್ಮ ಸಿನಿಮಾ ನಮ್ಮದು ಅಂತ ಬಂದು ಪ್ರೀತಿಯಿಂದ ಆಧರಿಸಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರ ಋಣ ಯಾವಾಗಲೂ ನಮ್ಮ ಮೇಲೆ ಇರ್ತದೆ. ಬರ್ತದೆ. ಈಗ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಲ್ಲ ಹೋಗ್ತಾ ಇದೆ, ಪಬ್ಲಿಸಿಟಿಗೆ ಹೋಗ್ಬೇಕು. ಸೊ ಅದನ್ನೆಲ್ಲ ಮುಗಿಸಿ ಖಂಡಿತವಾಗ್ಲೂ ಹೇಳ್ತೀವಿ. ಈಗ ಅನೌನ್ಸ್ ಮಾಡ್ತೀನಿ ನಾನು. ಪಾರ್ಟ್ 1 ಅಲ್ಲಿ ಒಂದು ಡೈಲಾಗ್ ಇದೆ, ಹುಟ್ಟ ಅಣ್ಣ ತಮ್ಮಂದ್ರು ಬೆಳೀತಾ ದಾಯದಿಲ್ಲ. ಪ್ರೇಮ್ ಸರ್ ಪಾರ್ಟ್ 2 ಮೂಲಕ ಅದು ನಿಜ ಮಾಡಕ್ ಕೊಟ್ಟಿದ್ದಾರ ಅಂತ. ಸಿನಿಮಾ ಈಗ ನೋಡಿದೆ ತಾನೆ ನೀನು? ಆ ಪಿಕ್ಚರ್ ನೋಡಕ್ ಬರ್ಬೇಕು ನೀನು. ಈಗ ಹೇಳ್ಬಿಟ್ರೆ ನಾನು ನಿನ್ಗೆ ಅಣ್ಣ ಥ್ಯಾಂಕ್ ಯು ಮಗನೇ. ಮಗನ ಇಲ್ಲೇ ಇದ್ದೀನಿ ನಾನು. ಅಲ್ಲ ಧ್ರುವನ್ ಜೊತೆ ಇದೀನಿ ನಾನು, ಎಲ್ಲೂ ಹೋಗಲ್ಲ. ನನ್ನ ಚಿತ್ರರಂಗ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಬ್ಯಾಕ್ ಏನಿಲ್ಲ, ಇಲ್ಲೇ ಇರೋದ್ರಿಂದ ನಥಿಂಗ್. ಬಟ್ ಏನಕ್ಕೆ ಬ್ಯಾಕ್ ಅಂತ ಹೇಳಿದ್ರೆ ಎಮೋಷನ್. ಧ್ರುವ ಅವ್ರಿಗೂ ಭರ್ಜರಿ ಕಮ್ಬ್ಯಾಕ್ ಅಂತ ಹೇಳ್ತಾರೆ. ನಾಟಕ ಬರ್ತೀವಿ. ಧ್ರುವ ಇಸ್ ಸ್ಟಾರ್, ಸೂಪರ್ ಸ್ಟಾರ್. ಅವ್ನು ಧ್ರುವ ಸ್ಟಾರ್. ನಾನು ಆ ಧ್ರುವನ್ನ ನಾನು ಯಾವ ಥರ ತೋರಿಸ್ತೀನಿ ಅಂದರೆ, ಒಬ್ಬ ಕಾಮನ್ ವ್ಯಕ್ತಿ. ನೀವೆಲ್ಲ ಯಾಕೆ ಅವನ್ನ ಪ್ರೀತಿ ಮಾಡ್ತಾ ಇದ್ರಿ ಹೇಳಿ? ಅವ್ನು ನೋಡಿದ ತಕ್ಷಣ ಅಯ್ಯೋ ಅನ್ಸುತ್ತೆ, ನಮ್ಮ ಹುಡುಗಾಲಯ ನೆಕ್ಸ್ಟ್ ಏನೋ ಹೇಳ್ತಾರಲ್ಲ, ನೆಕ್ಸ್ಟ್ ಡೋರ್ ಏನೋ ಹೇಳ್ತಾರಲ್ಲ ಮಗನೇ, ಬಾಯ್ ನೆಕ್ಸ್ಟ್ ಡೋರ್, ಆ ಥರ. ಅದಕ್ಕೆ ಅವ್ನು ಎಲ್ರಿಗೂ ಇಷ್ಟ ಆಗ್ತೇನೆ. KD ಕಾಳಿದಾಸ ಎಲ್ರಿಗೂ ಅದಕ್ಕೆ ಇಷ್ಟ ಆಗ್ತೇನೆ. ಥ್ಯಾಂಕ್ ಯು ಸೊ ಮಚ್. ಮತ್ಲಕ್ಷ್ಮಿ ಬಗ್ಗೆ ಏನು ಮಾತಾಡಲ್ಲ, ಯಾಕೆ ಹೇಳಿ? ಅವಳು ಥಿಯೇಟ್ರಲ್ಲೇ ಮಾತಾಡೋಲ್ಲ, ಇನ್ನೇನು ಮಾತಾಡಲಿ ನಾನು. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿ ಚಿತ್ರ ಹೆಂಗಿದೆ ಅಂತ. ಖಂಡಿತ ಅವ್ರೆಲ್ರಿಗೂ ಇಷ್ಟ ಆಗಿರುತ್ತೆ. ರಿವ್ಯೂನ ಕೇಳ್ಕೊಂಡು ಬೇಕಾದ್ರೆ ಸಿನಿಮಾ ಬಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಜಯ ಥ್ಯಾಂಕ್ ಯು. ಎರಡು ಕಣ್ಣು ಸಾಲ್ತಾ ಇಲ್ಲ, ದೊಡ್ಡ ಸಂಭ್ರಮ ಇದು ನೋಡಿ. ಮಾತಾಡ್ತಿದ್ದಾಗೆ ಶುರು ಆಯಿತು. ನಿಜವಾಗ್ಲೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆಮೇಲೆ ಓವರಾಲ್ ಒಂದು ಎಕ್ಸ್ಪೀರಿಯನ್ಸ್ನ ಸೈಡಿಗಿಟ್ರೆ, ಸಿನಿಮಾ ನೋಡೋದು ಬಿಟ್ಟು ಬಂದಿದ್ಮೇಲೆ ನಿಜವಾಗ್ಲೂ ಒಂದೇ ವರ್ಡ್, ಅಮೇಸಿಂಗ್. ಒಂದು ಆ್ಯಸ್ ಎನ್ ಆಡಿಯನ್ಸ್ ನಾನು ಕಾಯ್ತಾ ಇದ್ದಿದ್ದು ಏನಂದರೆ, ಒಂದು ಈ ಥರ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಒಂದು ಗ್ಯಾಪ್ ಆಗಿದೆ, ಒಂದು ದೊಡ್ಡ ಸಿನಿಮಾ ಬರಬೇಕು ಇವಾಗ ಅಂತ. ಬಟ್ ಇವಾಗ ಈ ಸಿನಿಮಾ ಬಂತು, ಆ ಒಂದು ಎಕ್ಸ್ಪೆಕ್ಟೇಷನ್ ನಂದೇನಿತ್ತು ಆ್ಯಸ್ ಎನ್ ಆಡಿಯನ್ಸ್, ಅದನ್ನು ಫುಲ್ಫಿಲ್ ಮಾಡಿದೆ. ರಿಯಲಿ ವೆರಿ ಹ್ಯಾಪಿ. ಎಷ್ಟು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಯಾಕಿತ್ತು ಅಂದರೆ, ಅಫ್ಕೋರ್ಸ್ ಪ್ರೇಮ್ ಸರ್ ಮಾಡ್ತಿದ್ದಾರೆ, ಧ್ರುವ ಸರ್, ಆ ಒಂದು ಸ್ಟಾರ್ ಕಾಸ್ಟು ಅಷ್ಟೆಲ್ಲ ಇತ್ತು. ಆ ಒಂದು ಜೋಶಲ್ಲಿ ಬಂದಿದೆ. ನಿಜವಾಗ್ಲೂ ಅದೆಲ್ಲ ಫುಲ್ಫಿಲ್ ಆಗಿದೆ. ನಾನು ಅದಕ್ಕೆ ಒಂದೇ ಹೇಳೋದು, ಎಲ್ಲರೂ ಬನ್ನಿ, ಈ ಸಿನಿಮಾ ನೋಡಿ, ನಿಮಗೂ ಗೊತ್ತಾಗತ್ತೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ. ಯು ವಿಲ್ ಎಂಜಾಯ್. ಪಾರ್ಟ್ 2 ಎಂಡ್ ಸಿಕ್ಕಿದೆ. ಪಾರ್ಟ್ 2 ಅಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮೂಲಕ ನೀವೇನಾದ್ರು ಎಂಟ್ರಿ ಕೊಡ್ಬೋದು? ಅಯ್ಯೋ, ಅದೆಲ್ಲ ಇನ್ನೂ ತುಂಬ ಒಂದು ಅರ್ಲಿ ಸ್ಟೇಜಲ್ಲಿದೆ. ಸೊ ಅದ್ರ ಬಗ್ಗೆ ಇನ್ನೂ ಏನು ಚರ್ಚೆ ಆಗಿಲ್ಲ, ಮಾತು ಬಂದಿಲ್ಲ. ಸೊ ನಾನು ಕಮೆಂಟ್ ಮಾಡೋದು ರಾಂಗ್ ಆಗುತ್ತೆ. ಅದೇ ಹೇಳಿದೆ ಅಲ್ಲ, ಸಂಭ್ರಮ ಅಂತ. ನಿಜವಾಗ್ಲೂ ಇಲ್ಲಿ ಬಂದಿದ್ಮೇಲೆ ಅದೇ ನೋಡಿದ್ದು ನಾನು. ನೋಡ್ಬಿಟ್ಟು ಖುಷಿ ಆಯಿತು, ಒಂದು ಸಂಭ್ರಮದ ವಾತಾವರಣ ಇತ್ತು. ಆ್ಯಂಡ್ ಆ ಸಂಭ್ರಮ ಅಟ್ ದಿ ಎಂಡ್ ಆಫ್ ದ ಡೇ ಇದ್ದು ಯಾಕಿದೆ ಅಂದರೆ, ಬೇಸಿಕ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಬಂದಿದ್ದು ಅವ್ರಿಗೂ ಫುಲ್ಫಿಲ್ ಆಯಿತು ಅಂತ. ಅದು ನನಗೂ ಆಗಿದ್ದು. ಸೊ ಎಲ್ಲರೂ ಬನ್ನಿ, ನಿಮಗೂ ಆಗುತ್ತೆ. ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ ಮೂವಿ ಅಂದರೆ ಬೇರೆ ಲೆವೆಲ್ಲೇ ಅಲ್ವಾ, ಒಂಥರ ಹಬ್ಬದ ವಾತಾವರಣ. ಸೊ ನೀವೆಲ್ಲ ಅದೇ ನೋಡ್ತಿದ್ದೀರಾ, ಹಬ್ಬ ಆಗ್ತಾ ಇದೆ. ಬಟ್ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ಗೆ. ಬನ್ನಿ, ಮೂವಿ ನೋಡಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ ಸರ್, ರೀಶ್ಮಾ, ಎವ್ರಿ ಒನ್, ಥ್ಯಾಂಕ್ ಯು. ಮೊದಲನೇದಾಗಿ ತುಂಬ ಖುಷಿ ಆಗ್ತಿದೆ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇನ್ನು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಮೊದಲನೇದಾಗಿ KVN ಪ್ರೊಡಕ್ಷನ್ ಆ್ಯಂಡ್ ಪ್ರೇಮ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಎಲ್ಲ ದೊಡ್ಡ ಕಲಾವಿದರ ಜೊತೆ ನನ್ನನ್ನು ಭಾಗಿ ಮಾಡ್ಕೊಂಡಿದ್ದಕ್ಕೆ ಖುಷಿ ಆಗ್ತಿದೆ. ಇನ್ನು ಚಂದ್ರ ಮುಂದೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಬೇಕು. ಓಕೆ, ರಮೇಶ್ ಅರವಿಂದ್ ಅವರು, ಧ್ರುವ ಸರ್ಜಾ ಅವರು, ಎಲ್ಲ ದೊಡ್ಡ ಕಲಾವಿದರ ನಡುವೆ ನೀವು ನಟನೆಯನ್ನು ಮಾಡಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು, ತುಂಬ ಕಲ್ತಿದ್ದೀನಿ. ಒಂದು ಶಾರ್ಟಲ್ಲೂ ತುಂಬ ಕಲ್ತಿದ್ದೀನಿ. ಖುಷಿ ಆಗುತ್ತೆ. ಆ್ಯಂಡ್ ಇನ್ನು ಕಲಿಯೋದು ತುಂಬ ಇದೆ. ಈಗಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀನಿ. ಖುಷಿ ಆಗುತ್ತೆ ಅಷ್ಟೇ.
ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದಕ್ಕೆ. ಆದರೆ ತುಂಬ ಖುಷಿ ಇದೆ ಸರ್. 3 ವರ್ಷ ಏನು ನಾವು ಕಷ್ಟಪಟ್ಟು ಈ ರೆಸ್ಪಾನ್ಸ್ಗೋಸ್ಕರ ಏನು ವೆಯ್ಟ್ ಮಾಡ್ತಿದ್ವೋ ಅದು ನಮಗೆ ಸಿಕ್ಕಿದೆ ಫೈನಲಿ. ಎಲ್ಲ ಕೇಳ್ತಾ ಇದ್ದಿದ್ದು ಗುರು ಯಾಕೆ 3 ವರ್ಷ ತಗೋತಿದ್ದಾರೆ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಇವತ್ತು ಸಿನಿಮಾ ನೋಡಿದಾರೆಲ್ಲ ಹೊರ್ತು ವಾಚು ಅಷ್ಟು ಟೈಮ್ ಆಗುತ್ತೆ ಬಿಡಿ. ಈ ಸಿನಿಮಾ ಈ ಅದ್ದೂರಿತನ ಆಗಿರ್ಬೋದು, ಈ ಸೆಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಮಾತಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ನು ಮಾತಾಡ್ತಾ ಇದ್ದಾರೆ. ಅದು ಇಷ್ಟು ದಿನ ಏನು ಅದೇ ಪರ್ಫಾರ್ಮರ್ಗಳನ್ನ ಅದೇ ಆರ್ಟಿಸ್ಟ್ಗಳನ್ನ ಏನು ನೋಡಿರೋ ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಅಪ್ರಿಷಿಯೇಷನ್ ಮಾಡ್ತಿರೋದು ತುಂಬ ಖುಷಿ ಇದೆ ಸರ್. ಸರ್, ಬರಹಗಾರರಿಗೆ ಎಲ್ಲೋ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿ ಚಾನ್ಸ್ ಇಲ್ಲ ಅಂತ, ಬಟ್ ನಿಮ್ಮಿಂದ ಪ್ರೂವ್ ಆಗ್ತಾ ಇದೆ ಬರಹಗಾರರು ಗೆಲ್ತಾ ಇದ್ದಾನೆ ಅಂತ ಏನು ತುಂಬ ಅನಿಸುತ್ತೆ ಸರ್. ಇತ್ತೀಚೆಗೆ ಬರಹಗಾರನ ಗುರುತಿಸಲ್ಲ ಅಂತ ಅಂದ್ಬಿಟ್ಟು ಅದೇನೋ ನನ್ನ ವಿಚಾರದಲ್ಲಿ ತುಂಬ ಅದೃಷ್ಟವಂತ ಸರ್ ನಾನು. ಯಾಕಂದರೆ ಫ್ಯಾನ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಅವರವರೇ ಪೋಸ್ಟ್ ಆಗ್ತಿದ್ದಾರೆ. ಬೆಳಿಗ್ಗೆಯಿಂದ ಕಮ್ಮಿಯರು ಒಂದು 50 ಫೋನ್ಗಳು ಬರ್ತಾ ಇದೆ, ಡೈಲಾಗ್ಸು ಅಂತ. ಆಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ಪ್ರೇಮ್ ಸರ್ ಸಿನಿಮಾಗಳಲ್ಲಿ ಡೈಲಾಗ್ಸ್ನ ನೋಡಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು, ಈ ಥರ ಒಂದು ಟ್ರೀಟ್ಮೆಂಟ್ನ ನೋಡಿ ಅಂತ ಅಂದ್ಬಿಟ್ಟು. ಅದೆಲ್ಲ ತುಂಬ ಖುಷಿ ಇದೆ. ಆಮೇಲೆ ಧ್ರುವ ಸರ್ ಆ ಡೈಲಾಗಿಂದನೇ ಕರ್ನಾಟಕದಲ್ಲಿ ಮನೆ ಮಾತಾಗಿರೋರು. ಅವ್ರ ಸಿನಿಮಾ ಡೈಲಾಗ್ಗಳು ಇವತ್ತು ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ತಿರೋದು, ಊರಲ್ಲಿ ಬ್ಯಾನರ್ ಓಡಿಸ್ತಿದ್ದಾರೆ. ಆ ಬ್ಯಾನರ್ ಮೇಲೆ ನಾನು ಬರ್ದಿರೋ ಡೈಲಾಗ್ಗಳನ್ನ ಹಾಕ್ತಾ ಇದ್ದಾರೆ, ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಇದೊಂದು ಬೇರೆ ಥರ ಸ್ಪೆಷಲ್ ಫೀಲಿಂಗ್ ಸರ್. ಕ್ರಾಂತಿ ಸರ್, ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂಥ ಹೀರೋನ ನೆನೆಸ್ಕೊಂಡು ಹೀರೋ ಈ ಥರ ಡೈಲಾಗ್ ಇಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರ ಫ್ಯಾನ್ಸ್ ಎಲ್ಲ ಹೇಳ್ತಿರೋದ್ರೆ. ಇಲ್ಲ, ನಾನು ಸಿನಿಮಾ ಶುರುವಾದಾಗಲೂ ಧ್ರುವ ಸರ್ಗೆ ಹೇಳಿದ್ದೆ, ನಾನು ಒಬ್ಬ ಅಭಿಮಾನಿ ಬರೆದ್ರೆ ಸಿನಿಮಾ ಹೆಂಗಿರುತ್ತೆ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇವಾಗಲೂ ಅದೇ ಕೇಳಿದೆ, ಏನು ಭಯ ತೋರಿಸಿದ್ದೀನ ನಾನು ನಿಮ್ಗೊಂದು ಮಾತು ಹೇಳಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ, ನಾನು ಬರ್ಡೇಗೆ ಒಂದು ಮೆಸೇಜ್ ಮಾಡಿದ್ದೆ ಅವ್ರಿಗೆ. ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಹೀರೋ ಇವತ್ತು ಅವ್ರಿಗೆ ಡೈಲಾಗ್ ಬರೀತಾ ಇದ್ದೀನಿ, ಅದು ವರ್ಷ ಜವಾಬ್ದಾರಿ ಇವತ್ತು ನನಗಿದೆ ಅಂತ ಅಂದ್ಬಿಟ್ಟು. ಇವತ್ತು ಆ ಡೈಲಾಗ್ ಶುರುವಾಗಕ್ಕೆ ಮುಂಚೆ ಜನ ಇಡೀ ಕ್ರೌಡ್ ಕಿರಿಸ್ತಾ ಇದ್ದಾರೆ, ನಿಮ್ಮ ಎತ್ತೊಳ್ಳಿ ತಪ್ಪಾಯಿತು ಅಂದ್ಬಿಡೋಣ ಅನ್ನೋದು. ಅವ್ರು ಪ್ರತಿ ಸಲ ಲಾಂಗ್ ಹಿಡಿದಾಗ ರವಿಶಂಕರ್ ಸರ್ ಡೈಲಾಗ್, ಧ್ರುವ ಸರ್ ಡೈಲಾಗ್ಗಳಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಿರೋ ರೀತಿ ಆಗಿರ್ಬೋದು, ಅದು ತುಂಬ ಖುಷಿ ಇದೆ ಸರ್. ಸರ್, ಆದರೂ ನಿಮಗೆ ಅಲೆಕ್ಸಾಂಡರ್ ಮೇಲೆ ಪ್ರೀತಿ ಜಾಸ್ತಿ ಅಂತ. ಅಲೆಕ್ಸಾಂಡರ್ ಟೈ ಅದು ಬರಲೇ ಇಲ್ಲ, ಏನದು? ಅದೇ ಅಲೆಕ್ಸಾಂಡರು ಇಂಗ್ಲೀಷನು ಅವ್ನು ಬೇಡ ಅಂದ್ಬಿಟ್ಟು ಅಶೋಕ ಚಕ್ರವರ್ತಿ ಮಾಡಿದ್ದಾರೆ ಸೆನ್ಸಾರ್ ಅವರು. ನಮ್ಮ ರಾಜರು ಇರಲಿ, ನಮಗೂ ಒಳ್ಳೇದೇ ಅಂತ ಅಂದ್ಬಿಟ್ಟು ನಾವು ಆ್ಯಡ್ ಮಾಡಿದ್ದೀವಿ ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಸರ್. ಅಲ್ಲ, ತುಂಬಾ ಜನ ಕತೆ ಏನು ಗುರು ಪಾರ್ಟ್ 2 ಅನ್ನೋದಕ್ಕಿಂತ ನಿನ್ ಮದುವೆ ಆಯ್ತದ ಅಂತಾನೆ. ಅಲ್ಲ, ನಾನು ಇಷ್ಟಪಟ್ಟು ಮದುವೆ ಡ್ರೆಸ್ ಎಲ್ಲ ಹಾಕ ಬಂದೆ. ಅಲ್ಲ, ಖಂಡಿತ ನೋಡ್ಬೋದು. ಆವಾಗ ನೆಕ್ಸ್ಟ್ ಪಾರ್ಟ್ 2 ರಿಲೀಸ್ ಆದಾಗ ಎಲ್ರಿಗೂ ಊಟನೂ ಅರೇಂಜ್ ಮಾಡಿ ಹುಡುಗಿನೂ ಕರ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂತೆ, ಖುಷಿ ಆಯಿತು. ಎಲ್ಲ ಸುದೀಪ್ ಅವರೆಲ್ಲ ಬಂದಿದ್ರು, ಅವ್ರ ಧೈರ್ಯದಿಂದ ಮಾತಾಡೋದು, ಧ್ರುವನ್ ಮಾತುಗಳು ತುಂಬ ಚೆನ್ನಾಗಿದ್ದಾವೆ. ಧ್ರುವಂದು ಸ್ಟೈಲು, ಮಾತಾಡೋ ಸ್ಟೈಲು ತುಂಬ ಹಿಡಿಸ್ತಾ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಸಕಾಲಾಗಿದೆ ಮೂವಿ. ಅಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು, ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ ಡೆಲಿವರಿ ಇರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಇನ್ನೊಂದು ಮ್ಯಾಟರ್ ಏನಂದರೆ ಪಾರ್ಟ್ 2 ಕೂಡ ತುಂಬ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸುದೀಪ್ ಸರ್ ಲಾಸ್ಟ್ ಎಂಟ್ರಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಬ್ರೋ, ಮೂವಿ ಮಾತ್ರ ಸೂಪರ್ ಆಗೈತೆ ಬ್ರೋ. ಮೂವಿ ಬಂದು ಎಲ್ಲರೂ ನೋಡ್ಬೋದು. ಬಟ್ ಫ್ಯಾಮಿಲಿ ಪ್ರೊಟೆಕ್ಷನ್ ಯಾವ ಥರ ಮಾಡಬೇಕು ಅಂತ ಮೂವಿ ಕರೆಕ್ಟಾಗಿ ಹೇಳಿದ್ದಾರೆ. ಬಟ್ ಮೂವಿನ ಅರ್ಥ ಮಾಡ್ಕೊಬೇಕಾದ್ರೆ ಬೇಜಾನ್ ಇದೆ. ಬಟ್ ಮೂವಿ ಬಂದು ನೋಡಬೇಕು. ಮೂವಿ ಚೆನ್ನಾಗಿಲ್ಲ ಅಂತ ಯಾರ್ದೋ ಮಾತು ಕೇಳಿ ಜನಗಳು ಯಾವುದೇ ಕಾರಣಕ್ಕೂ ತಿಳ್ಕೊಂಬೇಡಿ. ಮೂವಿ ಬಂದು ಒಂದ್ಸಲಿ ನೋಡಿದ್ಮೇಲೆ ನೀವೇ 4 ಸಲ ಕೇಳ್ತೀರಾ. ಜೈ ಧ್ರುವವಾಸ್ಕೆ. ಬಹಳ ಖುಷಿ ಆಗುತ್ತೆ. ಇವತ್ತಿನ ದಿವಸ ನಾವು ದುರಂಧರ್ ಅಂತ ಒಂದು ಸಿನಿಮಾ ನೋಡಿದ್ದೆ. ದುರಂಧರ್ ಅಂತ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿ ಯಾಕೆ ಬರಲ್ಲ, ಆ ರೀತಿ ಜನ ಯಾಕೆ ನೋಡ್ತಾ ಇಲ್ಲ ಅಂತ ಅಂದಾಗ ನಿಜಲ್ಲೂ ಕೇಡಿ ಅಂತ ಒಂದು ಸಿನಿಮಾ ಬಂದಿದೆ. ಅದರಲ್ಲೂ ನಮ್ಮ ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ಧ್ರುವ ಸರ್ಜಾ ಆಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಇವರೆಲ್ಲರ ಒಂದು ಮಿಲನ ಸೂಪರ್ ಹಿಟ್ ಆಗಿದೆ. ಇವತ್ತಿನ ದಿವಸ ಕೇಡಿ ಅಲ್ಟಿಮೇಟ್ ಮಾಸ್ ಮೂವಿ ವಿತ್ ಎಮೋಷನಲ್, ವಿತ್ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲನೂ ಇದೆ. ನಿಜಲ್ಲೂ ಭಾಳ ಖುಷಿ ಆಗುತ್ತೆ. ಇಂಥ ಮೂವಿ ಕನ್ನಡ ಇಂಡಸ್ಟ್ರಿ ಮತ್ತೆ ಬರಲಿ. ಪ್ರೇಮ್ ಸರ್ಗೆ ಇನ್ನೂ ಒಂದು ಹಲವಾರು ಅವಕಾಶಗಳು ಸಿಗಲಿ, ಇನ್ನೂ ಅಂತ ಹಲವಾರುಗಳು ಸಿನಿಮಾ ಬರಲಿ ಅಂತ ಅನ್ಕೊಂಡು. ತುಂಬ ಚೆನ್ನಾಗಿದೆ. ಪ್ರೇಮ್ ಡೈರೆಕ್ಷನ್ ಅವ್ರದ್ದು ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಬಂದು ನೋಡಿ, ಥಿಯೇಟ್ರಲ್ಲಿ ನೋಡಿ, ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಸುದೀಪ್ ಬಂದಿರೋದು ತುಂಬ ಅದ್ಭುತ. ವಾವ್, ಥ್ಯಾಂಕ್ ಯು. ಸಿಂಗಲ್ ಟೆಕ್ದೊಂದು ಆ್ಯಕ್ಟ್ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು. ಸ್ಟೇಷನ್ ಒಳಗಡೆ ಬರ್ತಾ ಸೈಕ್ ಆ್ಯಕ್ಟಿಂಗ್, ಅದು ಪಕ್ಕ. ಮೂವಿ ಬಂದು ನೋಡಿ ಆಮೇಲೆ ಹೇಳ್ತೀವಿ. ನಾವೇ ಎಲ್ಲ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸೀನ್ಗಳು. ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಎಲ್ಲ ಸೂಪರ್. ಹ್ಯಾಟ್ಸ್ ಆಫ್ ಧ್ರುವ ಸರ್ಜಾ ಅವ್ರಿಗೆ.
ಪಾರ್ಟ್ 2 ಬಂದೇ ಬರುತ್ತೆ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡೋದಲ್ಲ, ನಾನು ರಮೇಶ್ ಅರವಿಂದ್ ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು. ಸೀಕ್ರೆಟ್ ಅದೇ ಇದ್ದಿದ್ದು ಅಲ್ವಾ.